ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಚಿಕೆ ಶುರುವಿನಲ್ಲಿ ಕಪಿಲ್ ಲಾಯರ್ಗೆ ಗದರ್ತಾನೆ. ಅದೇ ಟೈಮ್ಗೆ ಲಾಯರ್ ಹೇಳ್ತಾರೆ, ಬಿಟ್ಟೆ ಅಂದ್ರೆ ಮಗನ ಕಿವಿಲಿ ರಕ್ತ ಬರಬೇಕು ಅಂತ ಹೇಳ್ತಾರೆ. ರಾಣಾಗೆ ಹೇಳ್ತಾನೆ, ಡಿಸ್ಕೌಂಟಲ್ಲಿ ಸೇಲ್ಗಿಟ್ಟಿರೋ ಡೋರ್ ಮ್ಯಾಟ್ ಥರ ಕಾಣಿಸ್ತಾ ಇದೆ ನಾನು ನಿನಗೆ. ಜಗದೀಶ್ ಚಂದ್ರನ ಪ್ರಾಣ ಸ್ನೇಹಿತ ಇದ್ದೀನಿ ಕಣ ನಾನು. ಅವನಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಬಫೆ ಕೊಡಿಸ್ತಾನಂತೆ ನನಗೆ, ಅದು ನನಗೆ ಅಂತ ಹೇಳ್ತಾನೆ ಲಾಯರ್. ಇನ್ನೊಂದು ಸಲ ಏನಾದರೂ ಈ ಮೀಟಿಂಗಿಗೆ ಕರೆದ್ರೆ ಅಷ್ಟೇ ನಿಮ್ಮ ಕತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಭರಣಿ ಸರ್. ಇಲ್ಲಿ ರಚನಾ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ಜೀವ ಬಂದ್ಬಿಟ್ಟು, ರಚನಾ ನೀವು ಹೇಳ್ದಂಗೆ ನನ್ನ ಮುಖನ ಕನ್ನಡಿಲಿ ನೋಡಿಕೊಂಡೆ. ನಿಮ್ಮ ಮಾತು ನಿಜನೇ, ಜೀವ ಕಾಣಲಿಲ್ಲ ನನಗೆ. ಈ 2 ದಿನದಿಂದ ನಾನು ತುಂಬ ಕಳೆದೋಗಿದ್ದೀನಿ. ಬುದ್ಧಿ ಮನಸ್ಸು ಎರಡೂ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ರಚನಾ. ನಾನು ನಿಮ್ಮ ಜೊತೆಗೆ ಕ್ಯಾಜುವಲ್ ಆಗಿ ಇಲ್ಲ ಅಂತ ಹೇಳ್ತಾ ಇದ್ರಿ ಅಲ್ವಾ. ಆ್ಯಕ್ಚುಲಿ ನಾನು ನನ್ನ ಜೊತೆಗೆ ಕ್ಯಾಜುವಲ್ ಇಲ್ಲ ಕಣ್ರಿ. ಏನೋ ಒಂಥರ ಸಂಕಟ, ಕಳ್ಕೊಂಡಿರೋ ಭಾವ, ಅಳು ಬರುತ್ತೆ, ಕೋಪ ಬರುತ್ತೆ, ಸುಮ್ಮನೆ ರೇಗ್ ಬಿಡೋಣ ಅನಿಸುತ್ತೆ, ಹೋಗಿ ಜೋರಾಗಿ ಗೋಡೆಗೆ ತಲೆ ಜಜ್ಕೊಳ್ಳೋಣ ಅನಿಸುತ್ತೆ. ನಾನು ವಿಚಿತ್ರವಾಗಿ ಆಡ್ತಾ ಇದ್ದೀನಿ, ಅದು ಗೊತ್ತಾಗ್ತಾ ಇದೆ. ಅದನ್ನು ನಾನು ಸರಿ ಮಾಡ್ಕೊತೀನಿ. ನನಗೆ ಸ್ವಲ್ಪ ರಿಕವರಿ ಟೈಮ್ ಬೇಕು. ರಚನಾ, ಅಲ್ಲಿವರೆಗೂ ನನ್ನನ್ನು ಸಹಿಸ್ಕೊತೀರಾ ಅಂತ ಕೇಳ್ತಾನೆ ಜೀವ. ಇಲ್ಲಾಂದ್ರೆ ಒಂದು ವಾರದ ಮಟ್ಟಿಗೆ ಎಲ್ಲಾರ ಹೋಗಿ ಬರಲಾ ಅಂತ ಕೇಳ್ತಾನೆ. ಹಂಗೆ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅದನ್ನು ನೋಡಿ ತಾಳಲಾರ್ದೆ ರಚನಾ ಅವನ್ನ ತಪ್ಕೊತಾಳೆ. ರಚನಾ ಕೇಳ್ತಾಳೆ, ನಮ್ಮನ್ನು ಬಿಟ್ಟು ಹೋಗ್ತೀರಾ ನೀವು? ರಚನಾ ಇವಾಗ ಸ್ವಲ್ಪ ನನಗೆ ನೆಮ್ಮದಿ ಆಯಿತು ಅಂತ ಹೇಳ್ತಾನೆ ಜೀವ. ಜೀವ ಅಂತ ಅವಳು ರಚನಾ ಹೇಳಿದಾಗ, ಓಕೆ ಸಂಜೀವ ಅಂತ ಅವಳು ಹೇಳ್ತಾಳೆ. ಇಬ್ಬರು ಜೋರಾಗಿ ನಗಾಡ್ಕೊತ ಮುಖದಲ್ಲಿ ನಗು ನೋಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಜೀವ. ಅದೇ ಟೈಮಲ್ಲಿ ಇಲ್ಲಿ ಮನೆಯಲ್ಲಿ ವಜ್ರೇಶ್ವರಿ ಬರ್ತಾಳೆ ತೇಜ ಅನ್ಕೊಂತ. ಅವಾಗ ಅದಕ್ಕೆ ಅಂತ ಎದ್ದು ನಿಂತ್ಕೊತಾನೆ. ತಿನ್ನುವಾಗ ಎದ್ದೇಳಬಾರ್ದು ತೇಜ, ಕೂತ್ಕೋ ಅಂತ ಹೇಳ್ತಾಳೆ. ಇನ್ನು ತಿಂಡಿ ಮುಗಿದ್ಮೇಲೆ PRS ಏಜೆನ್ಸಿಗೆ ಫೋನ್ ಮಾಡಿ ಪ್ರೆಸ್ ಮೀಟಿಂಗ್ ಅರೇಂಜ್ ಮಾಡು ಅಂತ ಹೇಳ್ತಾಳೆ. ತೇಜ ಹೆಂಡ್ತಿ ಇದ್ದಕ್ಕಿದ್ದಂಗೆ ಯಾಕಕ್ಕ ಪ್ರೆಸ್ ಮೀಟಿಂಗ್ ಅಂತ ಕೇಳ್ತಾಳೆ. ಗೊತ್ತಾಗುತ್ತೆ ಅಂಥೇಳಿ ವಜ್ರೇಶ್ವರಿ ಅಲ್ಲಿಂದ ಹೊರಡ್ತಾಳೆ. ತೇಜ ಕೇಳ್ತಾಳೆ, ಮತ್ಯಾವ ಹೊಸ ತಲೆನೋವು ತರಕ್ಕೆ ಹೊರಟಿದ್ದಾಳ ರೀ ಇವಳು ಅಂತ. ಏನಿದೆ ಅಂತ ಅನೌನ್ಸ್ಮೆಂಟು, ಪ್ರೆಸ್ ಮೀಟ್ ಕರೆಯೋದಿಕ್ಕೆ. ಅದಕ್ಕೆ ತೇಜ ಹೇಳ್ತಾನೆ, ಅವ್ರ ಮೈಂಡಲ್ಲಿ ಏನಿದೆಯೋ ಅವ್ರಿಗೆ ಗೊತ್ತು ಆರ್ತಿ, ನಮ್ಗೇನು ಗೊತ್ತು ಅಂತ ತೇಜ ಹೇಳ್ತಾನೆ. ಜಗದೀಶ್ ಅವರು ಸಂಸ್ಕಾರಕ್ಕೆ ಹೋಗಿ ಬಂದಾಗಿಂದ ತುಂಬ ಚೇಂಜಸ್ ಕಾಣ್ತಾ ಇದೆ ಅವರಲ್ಲಿ. ಅದಕ್ಕೆ ಆರ್ತಿ ಹೇಳ್ತಾಳೆ, ಇನ್ಯಾವ ಹೊಸ ಡ್ರಾಮಾ ಕ್ರಿಯೇಟ್ ಮಾಡೋಕೆ ಹೊರಟಿದ್ದಾರೆ, ಒಟ್ಟಿನಲ್ಲಿ ನಮ್ಮ ರಚನಾ ನೆಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ ಅಂತಾರೆ ಅವರು ಅಂತ ಹೇಳ್ತಾಳೆ. ನಾವೇ ಏನೇನೋ ಊಹೆ ಮಾಡಿಕೊಂಡು ಯಾಕೆ ಭಯ ಬಿಟ್ಕೋಬೇಕು, ನೋಡೋಣ ಇರು ಪ್ರೆಸ್ ಮೀಟಿಂಗಲ್ಲಿ ಏನು ಹೇಳ್ತಾರೆ ಏನಿಲ್ಲ ಅಂತ ಹೇಳಿ ತೇಜ ಹೇಳ್ತಾನೆ. ಜೀವನ್ಗೆ ಭರಣಿ ಸರ್ ಕಾಲ್ ಮಾಡಿ ಹೇಳ್ತಾರೆ, ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ಬಂದ್ಬಿಡ್ತೀನಿ ವಿಷಯಕ್ಕೆ. ನಿಮ್ಮಪ್ಪ ರಕ್ತ ವಸ್ತು ಕಟ್ಟಿರೋ ಸಾಮ್ರಾಜ್ಯ ರಾಕ್ಷಸರ ಪಾಲಾಗಬಾರ್ದಂದ್ರೆ ಇಮಿಡಿಯೇಟ್ಲಿ ನೀನು ನಿಮ್ಮ ಮನೆಗೆ ಬಂದು ಜವಾಬ್ದಾರಿಗಳನ್ನು ವಹಿಸ್ಕೋ. ಮನೆತನ ಬಿಸ್ನೆಸ್ ಎಲ್ಲ ವಹಿಸ್ಕೋಬೇಕು. ನಿಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕಂದ್ರೆ ಈ ಮನೆಗೆ ಆದಷ್ಟು ಬೇಗ ಬಾ. ಅದಕ್ಕೆ ಜೀವ ಹೇಳ್ತಾನೆ, ಕ್ಷಮಿಸಿ ಅಂಕಲ್, ಆ ಮನೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಸಾವಿರಾರು ಕೋಟಿ ಆಸ್ತಿ ಕಣೋ ಸಂಜೀವ ಅಂತ ಭರಣಿ ಸರ್ ಹೇಳಿದಾಗ ಅದಕ್ಕೆ ಜೀವ ಹೇಳ್ತಾನೆ, ನನಗೆ ಯಾವ ಕೋಟಿನೂ ಬೇಡ ಅಂಕಲ್ ಅಂತ. ನನ್ನ ದುಡಿಮೆ 10 ರೂಪಾಯಿನೋ 5 ರೂಪಾಯಿನೋ, ನಾನು ನೆಮ್ಮದಿಯಾಗಿದ್ದೀನಿ ಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಬಿಟ್ಟರೆ ಎಲ್ಲ ರಾಣ ಪಾಲಾಗುತ್ತೆ ಅಂತ ಭರಣಿ ಸರ್ ಹೇಳ್ತಾರೆ. ಅವನು ನನ್ನ ತಮ್ಮ, ನನಗೆ ನಮ್ಮಪ್ಪನ ನೆನಪು ಬಿಟ್ಟರೆ, ನಮ್ಮಪ್ಪನ ಆಸ್ತಿ ಬಿಟ್ಟರೆ ನನಗೆ ಯಾವ ಆಸ್ತಿನೂ ಬೇಡ ಅಂತ ಹೇಳ್ತಾನೆ ಜೀವ. ಎಲ್ಲ ಆಸ್ತಿನೂ ನನ್ನ ತಮ್ಮ ರಾಣನ್ಗೆ ಕೊಡಿ ಅಂತ ಹೇಳ್ತಾನೆ ಜೀವ. ಅದಕ್ಕೆ ಭರಣಿ ಸರ್ ಹೇಳ್ತಾರೆ, ಜಗದೀಶ್ ನಾನೇನೋ ಅಂದ್ಕೊಂಡಿದ್ದೆ ಕಣೋ, ಅವನು ತುಂಬ ಕಿಲಾಡಿ ಇದ್ದಾನೆ, ಅವನು ನಿಧಿ ಸಂರಕ್ಷಿಸೋಕ್ಕೆ ನಿನ್ನ ಕೈಗೆ ವಹಿಸಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ಏನು ಹೇಳ್ತಾ ಇದ್ದೀರಾ ಅಂಕಲ್ ಅಂತ. ನೀನು ನಿನ್ನ ಹೆಂಡ್ತಿನ ಮಗುನ ನಮ್ಮ ಮನೆಗೆ ಕರ್ಕೊಂಬ, ಆಮೇಲೆ ನಿಧಾನಕ್ಕೆ ಅರ್ಥ ಆಗುತ್ತೆ ಅಂತೇಳಿ ಫೋನ್ ಕಟ್ ಮಾಡ್ತಾರೆ. ಅದೇ ಟೈಮಲ್ಲಿ ಇವನು ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ಆವಾಗ ರಚನಾ ಬಂದ್ಬಿಟ್ಟು, ಆರ್ ಯು ಓಕೆ ಜೀವ ಅಂತ ಕೇಳ್ತಾಳೆ. ಹೌದು ಪರವಾಗಿಲ್ಲ, ಚೆನ್ನಾಗಿದ್ದೀನಿ, ಒಂದು ಲೋಟ ಕಾಫಿ ಸಿಗುತ್ತಾ, ತಲೆ ತುಂಬ ನೋಯ್ತಾ ಇದೆ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳ್ತಾಳೆ. ಇಲ್ಲಿ ಪ್ರೆಸ್ ಮೀಟಿಂಗ್ ಕರೆದಿರ್ತಾಳೆ ರಚನಾ. ಇನ್ನು ಯಾವುದೇ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಲ್ಲ, ನಾನು ಅವಳು ಯಾವ ಸಿನಿಮಾ ಮಾಡ್ತಾಳೋ ಆ ಸಿನಿಮಾಕ್ಕೆ ನಾನು ಅಡ್ವಾನ್ಸ್ ತೊಗೊಂಡಿದ್ದೀನಿ, ಅದೆಲ್ಲ ನಾನು ರಿಟರ್ನ್ ಮಾಡ್ತೀನಿ. ಇನ್ನೆರಡು ಸಿನಿಮಾ ಏನು ಅರ್ಧ ಇದ್ದಾವೆ ಅವಳು ಮುಂದುವರಿಸ್ತಾಳೆ, ಅದು ಮುಂದುವರಿಸಿ ಇನ್ನಿರೋ ಸಿನಿಮಾ ಮಾಡಲ್ಲ. ಅವಳು ಜೀವನ ಅನ್ನೋ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ದಾಳೆ. ಅವಳು ಗಂಡ ಮಗು ಎಲ್ಲ ಚೆನ್ನಾಗಿರಲಿ, ಹಾಗಾಗಿ ನಾನು ನನ್ನ ರಚನೆ ಅಂತ ಬೀಗ್ತಾ ಇದ್ದೆ. ಇವಾಗ ಅವಳು ಜೀವನ ಅವಳು ಕಟ್ಕೊಂಡಿದ್ದಾಳೆ, ಇನ್ನು ಯಾವುದೇ ತಪ್ಪು ನಾನು ಮಾಡಲ್ಲ, ನನ್ನ ಮಗಳು ಚೆನ್ನಾಗಿರಬೇಕು ಅಂತ ಅವಳು ವಹಿಸ್ಕೊಂಡು. ಅದೇ ಟೈಮಲ್ಲಿ ರಚನಾ
ನಿನ್ನ ಮುಖದಲ್ಲಿ ನಗು ನೋಡಿ ತುಂಬ ಖುಷಿ ಆಯಿತು ಜೀವ, ನೀ ಹೀಗೆ ಇರಬೇಕು ಅಂತೇಳಿ ಕಚಗಳು ಇಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಬಾಲ ಬರ್ತಾನೆ. ಬಾಲ ಬಂದ್ಬಿಟ್ಟು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಜೀವ ಬಾ ಅಂತ ಕರೀತಾರೆ. ಇವರಿಬ್ಬರು ಶಾಕ್ ಆಗ್ತಾರೆ. ಶಾಕ್ ಆಗೋ ಅವಶ್ಯಕತೆ ಏನಿಲ್ಲ, ವಜ್ರೇಶ್ವರಿ ಅವರು ಆ್ಯಕ್ಟಿಂಗ್ ಮಾಡೋದು ಬೇಡ ರಚನಾ ಅಂತ ಹೇಳಿ ಮೀಡ್ಯಾದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅಷ್ಟೊಂದು ಚೇಂಜಸ್ಸಾ ಏನಿರ್ಬೋದು ಅಂತ ಅಲ್ಲಿ ಒಳಗಡೆ ಹೋಗಿ ನೋಡ್ತಾರೆ. ನ್ಯೂಸಲ್ಲಿ ಹೇಳ್ತಾ ಇರ್ತಾಳೆ. ಅದಕ್ಕೆ ಮೀಡ್ಯಾದವ್ರು ಕೇಳ್ತಾರೆ, ಜೀವ ಏನಾರ ಬೆದರಿಕೆ ಹಾಕಿದಾನ ರಚನಾ ಯಜಮಾನ್ರು ಅಂತ ಕೇಳ್ತಾರೆ. ಇಲ್ಲ, ಆ ಥರ ಏನಿಲ್ಲ, ಇದು ನನ್ನ ಸ್ವಇಚ್ಛೆ, ನನ್ನ ಸ್ವಇಚ್ಛೆಯಿಂದ ಅವಳು ಆ್ಯಕ್ಟ್ ಮಾಡೋದು ಬೇಡ ಅಂತ ಹೇಳಿದ್ದೀನಿ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ನಿಧಿಗೆ ಕಾಲ್ ಮಾಡ್ತಾಳೆ. ನಿಧಿಗೆ ಕಾಲ್ ಮಾಡಿದಾಗ ಏನಾಗ್ತಿದೆ ಅಲ್ಲಿ ಅಂತ ರಚನಾ ಕೇಳಿದಾಗ, ಅಕ್ಕ ದೊಡ್ಡಮ್ಮ ಎಲ್ಲ ತುಂಬ ಚೇಂಜ್ ಆಗಿದ್ದಾರೆ, ಇನ್ನು ಒಳ್ಳೆಯದೇ ಮಾತಾಡ್ತಾ ಇದ್ದಾರೆ, ನಿನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಕ್ಕ ಅಂತ ಹೇಳಿದಾಗ, ಇಲ್ಲ ಅವರು ಡ್ರಾಮಾ ಆಡ್ತಾಯಿದ್ದಾರೆ, ಏನೋ ಹಿಂದೆ ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಹೇಳಿದಾಗ, ಇಲ್ಲ ಏನೂ ಇಲ್ಲ ಅಂತ ಮನೆಯವ್ರು ಹೇಳ್ತಾರೆ. ಅದೇ ಟೈಮಲ್ಲಿ ಇವಳಿಗೆ ಪದೇ ಪದೇ ಕಾಲ್ ಬರುತ್ತೆ, ಸಿನಿಮಾ ಆ್ಯಕ್ಟ್ ಮಾಡ್ತಿರೋ ಇಲ್ವೋ ಅಂತ. ನಾನಂತರೂ ಮಾಡೋದಿಲ್ಲ ಅಂತ ಅವಳಂತಾಳೆ. ಅದೇ ಇನ್ನು ಏನೇ ದುಡ್ಡು ಕೇಳೋದಿದ್ರು ವಜ್ರೇಶ್ವರಿ ಹತ್ರ ಕೇಳ್ಕೊಳ್ಳಿ, ನನ್ನೇನು ಕೇಳೋಂಗಿಲ್ಲ, ನಾನು ಏನು ಆ್ಯಕ್ಟಿಂಗ್ ಮಾಡಬೇಕೋ ಅಷ್ಟು ಮಾಡ್ತೀನಿ, ನಾನೇನು ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ಇಲ್ಲಿಗೆ ಸರಿ ಆಯಿತು, ನಾನು ಪ್ರೋತ್ಸಾಹ ಕೊಡ್ತೀನಿ, ನೀವು ಆ್ಯಕ್ಟ್ ಮಾಡಿ ಅಂತ ಜೀವ ಅವಳಿಗೆ ಪ್ರೋತ್ಸಾಹ ಕೊಡ್ತೀನಿ, ನೋಡೇ ಬಿಡೋಣ ಅವರ ನಾನು ಅಂತ ಅವಳು ಚಾಲೆಂಜ್ ಕೊಡ್ತಾಳೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.